ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ರಕ್ಷಿತಾ ಶೆಟ್ಟಿ ಅವ್ರಿಗೆ ನೀನು ಪಿ ಆರ್ ಕೆಲಸನ ಮಾಡ್ತಿದ್ಯಾ. ಫಸ್ಟು ಪಿ ಆರ್ ಕೆಲಸ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ದುಡ್ಡು ತೊಗೊಂಡು ಒಬ್ಬ ಕಂಟೆಸ್ಟೆಂಟ್ ಬಗ್ಗೆ ನಾವು ಪ್ರಚಾರ ಮಾಡೋದು, ಅವ್ರ ಬಗ್ಗೆ ಒಳ್ಳೆಯದನ್ನೇ ಹೇಳ್ತಾ ಹೋಗೋದು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಈ ಒಂದು ಪ್ರಕ್ರಿಯೆಗೆ ಪಿ ಆರ್ ಕೆಲಸ ಅಂತ ಹೇಳ್ತಾರೆ. ಆ್ಯಂಡ್ ರಕ್ಷಿತಾ ಶೆಟ್ಟಿ ಅವ್ರಿಗೆ ನಾನು ಪಿ ಆರ್ ಕೆಲಸ ಮಾಡ್ತಿದ್ದೀನಂತೆ. ಹಾಗೆ ರಕ್ಷಿತಾ ಶೆಟ್ಟಿಯವರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಫೇಕ್ ಅಂತೆ. ಆ್ಯಂಡ್ ನಾನು ಕೂಡ ತುಂಬ ದೊಡ್ಡ ಫೇಕ್ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಮಾಡ್ತಿದ್ದೀರಾ. ಲೈಕ್ ರಕ್ಷಿತಾ ಶೆಟ್ಟಿ ವ್ಯಕ್ತಿತ್ವನೇ ಸರಿ ಇಲ್ಲ, ಅವಳು ಆಡೋದು ತುಂಬಾ ಇರಿಟೇಟ್ ಆಗುತ್ತೆ. ಇರಿಟೇಟ್ ಆದರೂ ಕೂಡ ಯಾಕೆ ಅವಳಿಗೆ ಇಷ್ಟು ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಹೇಳಿ ಸಾಕಷ್ಟು ಜನ ನನಗೆ ಕಮೆಂಟ್ಸ್ಗಳನ್ನು ಹಾಕ್ತಾನೆ ಇದ್ದೀರಾ. ಸೊ ಆ ಎಲ್ಲ ಕಮೆಂಟ್ಸ್ಗಳಿಗೂ ಸಹ ರಿಪ್ಲೈ ಕೊಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಿದ್ದೀನಿ. ಫಸ್ಟು ರಕ್ಷಿತಾ ಶೆಟ್ಟಿ ಅವರ ಇರಿಟೇಷನ್ಸು ಹಾಗೆ ಫೇಕ್ನೆಸ್ ಬಗ್ಗೆ ಮಾತಾಡ್ಬಿಡ್ತೀನಿ. ರಕ್ಷಿತಾ ಶೆಟ್ಟಿ ಇರಿಟೇಷನ್ ಅಂತ ಹೇಳ್ತಿರಲ್ಲ, ನಿಮಗೂ ಅವರ ಕ್ಯಾರೆಕ್ಟರ್ ಇರಿಟೇಟ್ ಆಗ್ತಿರ್ಬೋದು, ಬಟ್ ನನಗೆ ಅವರ ಕ್ಯಾರೆಕ್ಟರ್ ಯಾವುದೇ ರೀತಿ ಇರಿಟೇಷನನ್ನು ಉಂಟು ಮಾಡ್ತಿಲ್ಲ. ಲೈಕ್ ನನಗೆ ಇರಿಟೇಷನ್ ಅಂತ ಅನ್ನಿಸ್ತಿಲ್ಲ. ಅವಳು ಹೇಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಇದ್ಲೋ ಅದೇ ರೀತಿ ಇದ್ದಾಳೆ ಅಂತ ಅನ್ನಿಸ್ತಿದೆ. ಇಫ್ ಇನ್ ಕೇಸ್ ಅವಳು ಏನಾದರೂ ಬಿಗ್ ಬಾಸ್ ಮನೆಗೆ ಬಂದು ಚೇಂಜ್ ಆಗಿ ಅವಳ ಪರ್ಸ್ನಾಲಿಟಿನ ಚೇಂಜ್ ಮಾಡ್ಕೊಂಡು ಆಟನ ಆಡಿದಿದ್ರೆ ಖಂಡಿತವಾಗ್ಲೂ ಅವಳು ಇರಿಟೇಷನ್ ಅಂತ ಅನಿಸಿರ್ತಿದ್ಲು. ಬಟ್ ಹೊರಗಡೆ ಅವಳು ಹೇಗಿದ್ದಾಳೋ, ಅವಳು ವಿಡಿಯೋಸಲ್ಲಿ ನಾವು ಅವಳನ್ನ ಹೇಗೆ ನೋಡಿದ್ದೀರೋ ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಇದ್ದಾಳೆ. ಸೊ ನನಗೆ ಅದು ಇರಿಟೇಷನ್ ಅಂತ ಖಂಡಿತವಾಗ್ಲೂ ಅಂತ ಅನಿಸ್ತಿಲ್ಲ. ಅವಳು ಹೊರಗಡೆ ಹೇಗಿದ್ಲು ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲೂ ಇದ್ದಾಳೆ ಅಂತಲೇ ಅನ್ನಿಸ್ತಿರೋದು. ಆ್ಯಂಡ್ ಇನ್ನು ರಕ್ಷಿತಾ ಶೆಟ್ಟಿಯವರು ಫೇಕ್ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸನ್ನು ಹಾಕ್ತಿದ್ದೀರಾ. ರಕ್ಷಿತಾ ಶೆಟ್ಟಿಯವರು ಫೇಕ್ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ ಹಾಕ್ತಿರೋರು, ಲೈಕ್ ನೀವು ಯಾರು ಫ್ಯಾನ್ಸ್ಗಳಾಗಿದ್ದೀರೋ ಏನೋ ಗೊತ್ತಿಲ್ಲ. ಬಿಗ್ ಬಾಸಲ್ಲಿ ನಿಮಗೆ ಯಾರು ಇಷ್ಟ? ರಕ್ಷಿತಾ ಶೆಟ್ಟಿ ಫೇಕ್ ಇದ್ದಾಳೆ ಆ್ಯಂಡ್ ಈ ಕಂಟೆಸ್ಟೆಂಟ್ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ ಹೇಳಿ ಯಾರ್ದಾದ್ರೂ ಹೆಸರು ಸಜೆಸ್ಟ್ ಮಾಡಿಬಿಡಿ ನೋಡೋಣ. ನಿಮಗೆ ಒಬ್ಬರ ಹೆಸರು ಕೂಡ ಸಿಗೋದಿಲ್ಲ. ಅಲ್ಲಿ ಪ್ರಾಪರಾಗಿ ಆಡ್ತಿರುವಂತಹ ಇಬ್ಬರು ಕಂಟೆಸ್ಟೆಂಟ್ ಅಂದರೆ ಲೈಕ್ ಫೇಕ್ನೆಸ್ ಇಲ್ಲದೇ ಯಾವುದೇ ರೀತಿಯಾದಂತಹ ಮುಖವಾಡಗಳನ್ನ ಹಾಕ್ಕೊಳ್ದೇನೆ ಆಡ್ತಿರುವಂತಹ ಇಬ್ಬರು ಕಂಟೆಸ್ಟೆಂಟ್ ಯಾರು ಅಂತಂದರೆ ಅದು ರಕ್ಷಿತಾ ಶೆಟ್ಟಿ ಮತ್ತು ಗಿಲ್ಲಿ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಹೊರಗಡೆ ಬಂದ ಮೇಲೆ ರಿಷಾ ಅವರು ಕೂಡ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ, ಪ್ರತಿಯೊಬ್ಬ ಪರ್ಸನ್ನು ಕೂಡ ನನ್ನ ಬಗ್ಗೆ ಮಾತಾಡಿದ್ದಾರೆ. ಆ್ಯಂಡ್ ರಕ್ಷಿತಾ ಶೆಟ್ಟಿ ಅವ್ರನ್ನ ಅವ್ರು ಕನ್ಸಿಡರೇ ಮಾಡಿರೋದಿಲ್ಲ ಬಿಡಿ. ಸೊ ಬೇರೆ ಕಂಟೆಸ್ಟೆಂಟ್ಗಳ ಬಗ್ಗೆನೇ ಅವ್ರು ಹೇಳಿರೋದು. ಪ್ರತಿಯೊಬ್ಬರು ಕೂಡ ನನ್ನ ಬೆನ್ನ ಹಿಂದೆ ಮಾತಾಡಿದ್ದಾರೆ, ಬಟ್ ಗಿಲ್ಲಿ ಒಬ್ಬನೇ ನನ್ನ ಬಗ್ಗೆ ಮಾತಾಡಿಲ್ಲ. ಅವನೇ ನನ್ನ ರಿಯಲ್ ಫ್ರೆಂಡ್, ಅವನೇ ನನ್ನ ಟ್ರೂ ಫ್ರೆಂಡ್ ಅಂತ ಅನ್ನಿಸ್ತಿದೆ ಅಂತ ಹೇಳಿ ರಿಷಾ ಅವರು ಕೂಡ ನ್ಯೂಸ್ ಚಾನೆಲ್ಗಳ ಹತ್ರ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಸೊ ಪ್ರತಿಯೊಬ್ಬರ ಹಿಂದೆನೂ ಎಲ್ಲ ಕಂಟೆಸ್ಟೆಂಟ್ಗಳು ಸಹ ಮಾತಾಡ್ತಿದ್ದಾರೆ. ರಕ್ಷಿತಾ ಶೆಟ್ಟಿ ಮತ್ತು ಗಿಲ್ಲಿ ಇಬ್ಬರನ್ನ ಬಿಟ್ಟು ಗಿಲ್ಲಿ ಆದರೂ ಫೇಸ್ ಟು ಫೇಸ್ ಲೈಕ್ ಕಾಮಿಡಿ ಮುಖಾಂತರ ಅವ್ನು ಎಲ್ಲವನ್ನೂ ಸಹ ಹೇಳ್ತಾನೆ. ಅದೇ ರೀತಿ ರಕ್ಷಿತಾ ಕೂಡ ಅವಳು ಏನು ಅನಿಸುತ್ತೋ, ಯಾರ ಮೇಲೆ ಯಾವಾಗ ಕೋಪ ಮಾಡ್ಕೋಬೇಕೋ, ಕಿರ್ಚಾಡಬೇಕೋ ಆ ಟೈಮಲ್ಲಿ ಕಿರ್ಚಾಡ್ತಾಳೆ. ಅದನ್ನು ಬಿಟ್ಟು ಬೇರೆ ಟೈಮಲ್ಲೆಲ್ಲ ಅವಳು ಹೋಗಿ ಬೇರೆ ಕಂಟೆಸ್ಟೆಂಟ್ಗಳ ಹತ್ರ ಎಲ್ಲ ಹೇಳ್ಕೊಂಡು ತಿರುಗಾಡುವಂತಹ ಕೆಲಸನ ಅವಳು ಮಾಡಲ್ಲ. ಇವರಿಬ್ಬರು ಮಾತ್ರ ಫೇಕ್ನೆಸ್ ಇಲ್ದಿರ, ಯಾವುದೇ ಮುಖವಾಡ ಇಲ್ದಿರ ಬದುಕ್ತಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ನನ್ನ ಅಭಿಪ್ರಾಯನ ನಾನು ತಿಳಿಸಿದ್ದೀನಿ ಅಷ್ಟೇ. ಆ್ಯಂಡ್ ಇನ್ನು ಧನುಷ್ ಅವರು ಕೂಡ ಬೇರೆ ಯಾವ ಕಂಟೆಸ್ಟೆಂಟ್ ಬಗ್ಗೆನೂ ಮಾತಾಡೋದಿಲ್ಲ. ಎಸ್, ಅಫ್ಕೋರ್ಸ್ ಧನುಷ್ ಅವ್ರು ಮಾತಾಡೋದಿಲ್ಲ, ಅವರೇ ಹೋಗಿ ಹುಡ್ಕೊಂಡು ಹೋಗಿ ಮಾತಾಡೋದಿಲ್ಲ. ಬಟ್ ಇವ್ರ ಹತ್ರ ಯಾರಾದರೂ ಬಂದು ಕುತ್ಕೊಳ್ತಾರಲ್ಲ, ಲೈಕ್ ಇವ್ರ ಗುಂಪಿಗೆ ಸೇರಿದಂಥವ್ರು ಒಂದಷ್ಟು ಜನ ಇದ್ದಾರೆ, ಸೇಫ್ ಗೇಮ್ ಮಾಡ್ತಿರೋರು ಒಂದಷ್ಟು ಜನ ಇದ್ದಾರೆ. ಸೊ ಅವ್ರು ಯಾರಾದರೂ ಬಂದು ಕುತ್ಕೊಂಡು ಯಾರ್ದಾದ್ರೂ ಒಂದು ಪಾಯಿಂಟನ್ನು ಎತ್ತಿದಾಗ ಧನುಷ್ ಅವರು ಕೂಡ ಅಂಥದಕ್ಕೆ ರಿಪ್ಲೈ ಮಾಡಿರೋದನ್ನ ನಾವು ನೋಡಿದ್ದೀವಿ. ಬಟ್ ರಕ್ಷಿತಾ ಶೆಟ್ಟಿ ಆ ರೀತಿ ಇಲ್ಲ ಕಣ್ರಿ. ಯಾರಾದರೂ ಒಂದು ಗುಂಪಲ್ಲಿ ಕುತ್ಕೊಂಡು ಮಾತಾಡ್ತಿದ್ದಾರೆ ಅಂತ ಅಂದಾಗ ಇವಳು ಆ ಗುಂಪಲ್ಲಿ ಕೂತಿರ್ಬೇಕಾದ್ರೆ ಯಾವ ವ್ಯಕ್ತಿ ಬಗ್ಗೆ ಮಾತಾಡ್ತಿದ್ದೀರೋ ಆ ಕಂಟೆಸ್ಟೆಂಟ್ ಆ ಗುಂಪೊಳಗಡೆ ಇದ್ದರೆ ಮಾತ್ರ ಇವಳು ಆ ಒಂದು ಕಾನ್ವರ್ಸೇಷನಲ್ಲಿ ಭಾಗಿಯಾಗಿರ್ತಾಳೆ. ಅಕಸ್ಮಾತ್ ಯಾರಾದರೂ ವ್ಯಕ್ತಿ ಅಲ್ಲಿ ಇಲ್ಲ ಅಂತ ಅಂದಾಗ ಆ ರಕ್ಷಿತಾ ಅಲ್ಲಿ ಯಾರಾದರೂ ಬೇರೆ ಕಂಟೆಸ್ಟೆಂಟ್ಗಳ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಅಂದಾಗ ಅವಳ ಪಾಡುಗಳು ಎದ್ದು ಸೈಡ್ಗೊಳ್ಟೋಗ್ತಾಳೆ. ಬೇರೆ ಕಂಟೆಸ್ಟೆಂಟ್ ಬಗ್ಗೆ ನೆಗೆಟಿವ್ ಮಾತಾಡ್ತಿರ್ಬೇಕಾದ್ರೆ ಅವಳು ಯಾವತ್ತೂ ಕೂತ್ಕೊಂಡು ನಗಾಡೋದಾಗಿರ್ಬೋದು ಅಥವಾ ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಹಾಕೋದಾಗಿರ್ಬೋದು ಯಾವತ್ತೂ ಸಹ ಮಾಡೋದಿಲ್ಲ. ಆ ಕಂಟೆಸ್ಟೆಂಟ್ ಅಲ್ಲಿ ಇದ್ದರೆ ಮಾತ್ರ ಅವ್ರ ಬಗ್ಗೆ ಮಾತಾಡುವಂತಹ ಧೈರ್ಯನ ತೋರಿಸ್ತಾಳೆ ಹೊರತು ಅವ್ರು ಇಲ್ದಿದ್ದಾಗ ಬೇರೆ ಕಂಟೆಸ್ಟೆಂಟ್ ಬಗ್ಗೆ ಅವಳು ಮಾತಾಡೋದಕ್ಕೆ ಹೋಗೋದಿಲ್ಲ. ಅಂತಹ ವ್ಯಕ್ತಿತ್ವ ನಮ್ಮ ರಕ್ಷಿತಾ ಅವ್ರದ್ದು. ಸೊ ಈ ಒಂದು ವ್ಯಕ್ತಿತ್ವಕ್ಕೆ ನಾನು ರಕ್ಷಿತಾಗೆ ಸಪೋರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ನನ್ನ ಪ್ರಕಾರ ಅವಳು ಯಾವುದೇ ರೀತಿಯಾದಂತಹ ಫೇಕ್ ಅಲ್ಲ, ಹಾಗೆ ಯಾವುದೇ ರೀತಿಯಾದಂತಹ ಮುಖವಾಡನ ಹಾಕ್ಕೊಂಡು ಬದುಕ್ತಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನು ಫೈನಲ್ ಆಗಿ ಪಿ ಆರ್ ಕೆಲಸ ಮಾಡ್ತೀರಾ ಅಂತ ಹೇಳಕ್ಕೆ ಬರ್ತಿರುವಂತಹ ಮಹಾನ್ ಭಾವನೆಗಳಿಗೆ
ಹೇಳೋದಿಷ್ಟೇ. ನಿಮ್ಗೆ ಯಾರು ಇಷ್ಟನೋ ಆ ಕಂಟೆಸ್ಟೆಂಟ್ಗಳ ಒಂದು ಲಿಸ್ಟನ್ನು ಕೊಟ್ಬಿಡಿ. ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ದು ಲಿಂಕ್ ಸಹ ಹಾಕಿದ್ದೀನಿ, ಹಾಗೆ ನನ್ನ ಇಮೇಲ್ ಅಡ್ರೆಸ್ ಸಹ ಹಾಕಿದ್ದೀನಿ. ಇಮೇಲ್ ಅಡ್ರೆಸ್ಗೆ ನಿಮ್ಮ ಡೀಟೇಲ್ಸನ್ನು ಕೊಟ್ಬಿಟ್ಟು ನನಗೆ ಲೈಕ್ ಇಂಥ ಕಂಟೆಸ್ಟೆಂಟ್ಗೆ PR ಕೆಲಸ ಮಾಡಿ ಅಂತ ಹೇಳಿ ಒಂದಷ್ಟು ದುಡ್ಡು ಹಾಕ್ತೀನಿ ಅಂತ ಹೇಳಿ, ನನಗೇನಾದರೂ ಅದು ಅಕ್ಸೆಪ್ಟ್ ಆಯಿತು ಅಂತಂದರೆ ನಿಮ್ಮ ಕಂಟೆಸ್ಟೆಂಟ್ಗಳಿಗೂ ಸಹ ನಾನು PR ಕೆಲಸನ ನಾನು ಮಾಡಿಕೊಡ್ತೀನಿ ಬೇಕಾದರೆ. ಬಟ್ ರಕ್ಷಿತಾ ಅವ್ರಿಗಂತೂ ಯಾವುದೇ ರೀತಿಯಾದಂತಹ PR ಕೆಲಸನ ನಾನು ಮಾಡ್ತಿಲ್ಲ. ಯಾಕೆ ಅಂತಂದರೆ ರಕ್ಷಿತಾ ಅವರ ವ್ಯಕ್ತಿತ್ವನ ನೋಡಿ ನಾನು ಅವಳಿಗೆ ಸಪೋರ್ಟ್ ಮಾಡ್ತಿರೋದು. PR ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ನಿಮ್ಗೊಂಚೂರು ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ ಅಂತ ಅನ್ನಿಸ್ತಿದೆ. ಯಾಕೆ ಅಂತಂದರೆ ನನ್ನ ಒಂದು ಚಾನಲನ್ನು ಓಪನ್ ಮಾಡಿ ನೋಡಿ. ನನಗೆ 26K ಸಬ್ಸ್ಕ್ರೈಬರ್ಸ್ ಏನೋ ಇದ್ದಾರೆ. ಬಟ್ ನನಗೆ ನನ್ನ ವೀಡಿಯೋಸ್ಗಳಿಗೆ ಬರ್ತಿರುವಂತಹ ವ್ಯೂಸ್ನ ಒಂದ್ಸತಿ ಚೆಕ್ ಮಾಡಿ. ವ್ಯೂಸ್ ಏನು ನನಗೆ 10,000, 20,000, 30,000 ಈ ರೀತಿ ಬರ್ತಿಲ್ಲ. ಯಾವುದೋ ಒಂದೊಂದು ವೀಡಿಯೋ ರೀಚ್ ಆಗುತ್ತೆ 5,000, 6,000, 10,000ವರೆಗೂ ಯಾವುದೋ ಒಂದೊಂದು ವೀಡಿಯೋ ರೀಚ್ ಆಗುತ್ತೆ. ಇವಾಗ ರಕ್ಷಿತಾ ಶೆಟ್ಟಿ ಅವ್ರ ಬಗ್ಗೆ ನೆನ್ನೆ 2 ವೀಡಿಯೋಸ್ನ ಮಾಡಾಗಿದೆ. ಒಂದು ವೀಡಿಯೋ 5,000 ರೀಚ್ ಆಗಿದೆ, ಇನ್ನೊಂದು ವೀಡಿಯೋ ಜಸ್ಟ್ 1,000 ರೀಚ್ ಆಗಿದೆ. ಆ್ಯಂಡ್ ಕೆಲವೊಂದಷ್ಟು ವೀಡಿಯೋಗಳು ಜಸ್ಟ್ 300, 200, 100 ಈ ರೀತಿ ರೀಚ್ ಆಗುತ್ತೆ. ಸೊ ರೀಚ್ ಕಡಿಮೆನೇ ಇದೆ ನನ್ನ ಚಾನಲ್ಗೆ. ಇಂತಹ ಚಾನಲ್ಗೆ ಯಾರಾದರೂ ದುಡ್ಡು ಕೊಟ್ಬಿಟ್ಟು PR ಕೆಲಸ ಮಾಡಿಸ್ತಾರ? ಸ್ವಲ್ಪ ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡಿ. ಯಾರೋ ನಿಮ್ಗೆ ಇಷ್ಟ ಅಂತ ಹೇಳಿ ಬುದ್ಧಿನೆಲ್ಲ ಅವ್ರ ಕೈಯಲ್ಲಿ ಕೊಟ್ಟಿರೋ ರೀತಿ ಮಾತಾಡೋಕ್ಕೆ ಬರಬೇಡಿ, ಕಮೆಂಟ್ ಮಾಡೋದಕ್ಕೆ ಬರಬೇಡಿ. ಲೈಕ್ ನೀವು ಒಂದ್ಸತಿ ನನ್ನ ಚಾನಲ್ ಓಪನ್ ಮಾಡಿ ನೋಡಿ. ಓಪನ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ನನ್ನ ಚಾನಲಲ್ಲಿ ಎಷ್ಟು ರೀಚ್ ಸಿಗ್ತಿದೆ ಅಂತ. ಯಾವುದೋ ಒಂದು 2 ವೀಡಿಯೋ ಓಡ್ತು ಅಂದಿದ ತಕ್ಷಣ ಯಾರೂ ಬಂದು ನಮಗೆ ದುಡ್ಡು ಹಾಕ್ಬಿಡಲ್ಲ. ದುಡ್ಡು ಹಾಕ್ಬಿಟ್ಟು ನೀವು PR ಕೆಲಸ ಮಾಡಿ ಅಂತ ಯಾರೂ ಸಹ ಹೇಳೋದಿಲ್ಲ. ವ್ಯಕ್ತಿತ್ವ ಅಂತ ಬಂದಾಗ ನನಗೆ ಪರ್ಸ್ನಲ್ ಆಗಿ ಗಿಲ್ಲಿ ಮತ್ತು ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟ ಆಗ್ತಿದ್ದಾಳೆ. ಸೊ ಅದಕ್ಕೋಸ್ಕರ ನಾನು ವೀಡಿಯೋಸ್ನ ಮಾಡ್ತಿದ್ದೀನಿ. ನಾನು ಈ ವೀಡಿಯೋಸ್ ಮಾಡೋದು ಬೆಳಗ್ಗೆ ಎದ್ದಿದ ತಕ್ಷಣವೇ ವೀಡಿಯೋಸ್ ಮಾಡಿ ಮುಗಿಸ್ಕೋತೀನಿ. ಲೈಕ್ ನಿನ್ನೆ ಏನು ನಡೀತು ಎಪಿಸೋಡಲ್ಲಿ ಆ ವೀಡಿಯೋಸ್ನೆಲ್ಲ ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಮಾಡ್ಕೋತೀನಿ. ನನ್ನ ಮಗಳು ಎದ್ದೇಳೋಷ್ಟರಲ್ಲಿ ಬೇಕಾದ್ರೆ ಔಟ್ಸೈಡ್ ವೆದರ್ ಹೇಗಿರುತ್ತೆ ಅನ್ನೋದನ್ನು ಸಹ ನಾನು ಹಾಕ್ತೀನಿ. ಇವಾಗ ಗೊತ್ತಿದೆ ವಿಂಟರ್ ಸೀಸನ್ನು ಹೇಗಿರುತ್ತೆ ವೆದರು ಅಂತ. ಆ ವೆದರ್ದು ಬೇಕಾದ್ರೆ ವೀಡಿಯೋಸ್ ಸೈಡಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಆ್ಯಂಡ್ 7 ಮಂತ್ಸ್ ಪ್ರೆಗ್ನೆಂಟ್ ಇದ್ದೀನಿ ನಾನು. ಸೊ ಇಷ್ಟೆಲ್ಲ ಇದ್ದರೂ ಕೂಡ ನಾನು ಬಂದು ಮಾತಾಡ್ತೀನಿ ಅಂದರೆ ನನಗೆ ಈ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇದೆ. ಆ್ಯಂಡ್ ಅವಳ ವ್ಯಕ್ತಿತ್ವದ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇದೆ. ಸೊ ಅದಕ್ಕೋಸ್ಕರ ಬಂದು ನಾನು ವೀಡಿಯೋಸ್ನ ಮಾಡಿ ಹಾಕ್ತಿದ್ದೀನಿ. ಇಷ್ಟೆಲ್ಲ ಹರ್ಡಲ್ಸ್ ಇದ್ರೂ, ಚಳಿ ಇದ್ರೂ, ನಾನು 7 ಮಂತ್ಸ್ ಪ್ರೆಗ್ನೆಂಟ್ ಆದ್ರೂ, ಮಾರ್ನಿಂಗ್ ಸಿಕ್ನೆಸ್ ಒಂದೊಂದು ಚೂರು ಇದ್ರೂ ಕೂಡ ನಾನು ಬಂದು ವೀಡಿಯೋಸ್ನ ಮಾಡಿ ಹಾಕ್ತಿದ್ದೀನಿ ಅಂತಂದರೆ ನನಗೆ ಈ ಟಾಪಿಕ್ ಮಾತಾಡೋದಕ್ಕೆ ಇಂಟ್ರೆಸ್ಟ್ ಇದೆ ಅಷ್ಟು. ಅದಕ್ಕೋಸ್ಕರ ನಾನು ಈ ವೀಡಿಯೋಸ್ನ ಮಾಡ್ತಿದ್ದೀನಿ ಹೊರತು ಇಷ್ಟ ಇಲ್ದಿರ ಮೈಕೈ ನೋವು ಮಾಡಿಕೊಂಡು ಲೈಕ್ ಯಾರೋ ದುಡ್ಡು ಕೊಡ್ತಾರೆ ಅಂತ ಅಂದಿದ ತಕ್ಷಣ ಹೋಗಿ ವೀಡಿಯೋಸ್ ಮಾಡೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಯಾರು ಕೂಡ ದುಡ್ಡನ್ನು ಸಹ ನನಗೆ ಕೊಡ್ತಿಲ್ಲ. ರಕ್ಷಿತಾ ಶೆಟ್ಟಿ ಅವ್ರಿಗೆ PR ಕೆಲಸ ಮಾಡಿ ಅಂತ ಹೇಳಿ ಯಾರೂ ಸಹ ದುಡ್ಡು ಕೊಡ್ತಿಲ್ಲ. ನಿಮ್ಗೇನಾದರೂ ಕನ್ಫ್ಯೂಷನ್ಸ್ ಇತ್ತು ಅಂತಂದರೆ ಬೇಕಾದ್ರೆ ನನ್ನ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ ಎಷ್ಟು ರೀಚ್ ಆಗ್ತಿದೆ ಅಂತ ಹೇಳಿ. ಆ್ಯಂಡ್ ಯಾರಿಗಾದರೂ ಈ ವಿಚಾರದ ಬಗ್ಗೆ ಗೊತ್ತಿರೋರು ಇರ್ತಾರಲ್ಲ, ಮಾಹಿತಿ ಗೊತ್ತಿರೋರು ಇರ್ತಾರಲ್ಲ, ಲೈಕ್ ಎಷ್ಟಕ್ಕೆ ರೀಚ್ ಆದರೆ PR ಕೆಲಸಕ್ಕೆ ತಗೋತಾರೆ ಅಂತ ಹೇಳಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರೋರು ಇರ್ತಾರಲ್ಲ, ಸೊ ಅಂಥವ್ರನ್ನ ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಿ ನೋಡಿ. ಇಷ್ಟು ರೀಚ್ ಸಿಗ್ತಿರೋರಿಗೆ PR ಕೆಲಸ ಕೊಡ್ತಾರಾ ಇಲ್ವಾ ಅನ್ನೋದು ನಿಮಗೆ ಸಹ ಗೊತ್ತಾಗುತ್ತೆ. ಪಾಪ ನಿಮ್ಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ಇನ್ನು ನೀವು ನನ್ನ ಬೇರೆ ವೀಡಿಯೋಸ್ಗಳನ್ನೂ ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ಅಬ್ಸರ್ವ್ ಮಾಡದಿದ್ದವರೇ ಈ ರೀತಿ ಎಲ್ಲ ಕಮೆಂಟ್ ಹಾಕೋದಕ್ಕೆ ಸಾಧ್ಯ. ಕೆಲವೊಂದು ಸತಿ ರಕ್ಷಿತಾ ಕೂಡ ತಪ್ಪು ಮಾಡಿದ್ದಾಳೆ. ತಪ್ಪು ಮಾಡಿದಾಗ ನಾನು ರಕ್ಷಿತಾ ತಪ್ಪು ಮಾಡಿದ್ದಾಳೆ ಅಂತಲೇ ಹೇಳಿದ್ದೀನಿ. ಸಾಕಷ್ಟು ವೀಡಿಯೋಸ್ಗಳನ್ನೂ ಮಾಡಿ ಹಾಕಿದ್ದೀನಿ. ಒಳ್ಳೆ ಎಂಡ ಕುಡ್ದಿರೋ ಕೋತಿ ಥರ ಆಡ್ತಿದ್ದಾಳೆ ಅಂತ ಸಹ ನಾನು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ. ಬೇಕಾದ್ರೆ ಹೋಗಿ ನನ್ನ ಚಾನಲನ್ನು ಚೆಕ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಒಂದು 2-3 ವಾರ ರಕ್ಷಿತಾ ಶೆಟ್ಟಿ ತುಂಬ ಓವರ್ ಆಗಿಯೇ ರಿಯಾಕ್ಟ್ ಮಾಡ್ತಿದ್ಲು. ಒಂದು ಸತಿ ಗಿಲ್ಲಿನ ನಾಮಿನೇಟ್ ಮಾಡಿದ್ಲು, ಒಂದು ಸತಿ ಕಾವ್ಯನ ನಾಮಿನೇಟ್ ಮಾಡಿದ್ಲು. ಗಿಲ್ಲಿನ ನಾಮಿನೇಟ್ ಮಾಡಿದ್ಲು ಅಂತ ಅಂದಿದ್ದಕ್ಕೆ ಮಾತ್ರ ನಾನು ಈ ವಿಚಾರನ ಹೇಳ್ತಿಲ್ಲ. ಗಿಲ್ಲಿನ ನಾಮಿನೇಟ್ ಮಾಡಿದ್ಲು, ಓಕೆ, ಅವಳು ಕೊಟ್ಟಂತಹ ರೀಸನ್ಸ್ ನನಗೆ ಪ್ರಾಪರಾಗಿ ನಿಜವಾಗ್ಲೂ ಇಷ್ಟ ಆಗಿಲ್ಲ, ವ್ಯಾಲಿಡ್ ರೀಸನ್ ಅಂತ ಅನಿಸಿಲ್ಲ. ಸೊ ಅದಕ್ಕೋಸ್ಕರ ನಾನು ಆ ರೀತಿ ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ. ರಕ್ಷಿತಾ ಮಾಡಿ ತಪ್ಪು ಅಂತ ಹೇಳಿನೇ ವೀಡಿಯೋಸ್ನ ಹಾಕಿದ್ದೀನಿ. ಜಾನ್ವಿ ಅವ್ರು ಹೇಳಿದಂತಹ ಒಂದೇ ಒಂದು ಮಾತಿಗೆ ಅವಳ ಡಿಸಿಷನ್ನ ಹಿಂಗೆ ಚೇಂಜ್ ಮಾಡಿಕೊಂಡು ಇನ್ನೇನು ನಾಮಿನೇಟ್ ಮಾಡೋಕ್ಕೆ ಹೋಗ್ತಿದ್ದೀನಿ ಅಂತಂದಾಗ ಗಿಲ್ಲಿ ಹೆಸರನ್ನ ತಲೆಗೆ ಹಾಕೊಂಡು ಅವಳು ಹೋಗಿ ಗಿಲ್ಲಿ ಬಗ್ಗೆ ಹೇಳ್ತಾಳೆ, ಗಿಲ್ಲಿ ಬಗ್ಗೆ ಮಾತಾಡ್ತಾಳೆ, ಗಿಲ್ಲಿನ ನಾಮಿನೇಟ್ ಮಾಡ್ತಾಳೆ. ಸೊ ಅಲ್ಲಿ ಆ ಒಂದು ಕಾನ್ವರ್ಸೇಷನಲ್ಲಿ ರಕ್ಷಿತಾ ಶೆಟ್ಟಿ ಅವ್ರು ಇರೋದೇ ಇಲ್ಲ. ಆ್ಯಂಡ್ ಅದ್ರ ಬಗ್ಗೆ ಅವ್ರು ಯಾವುದೇ ರೀತಿಯಾದಂತಹ ಕ್ಲಾರಿಟಿ ಕೂಡ ತೊಗೊಂಡಿರೋದಿಲ್ಲ. ಅವ್ರು ಏನು ರೀಸನ್ ಕೊಡ್ತಾರೆ ಆ ರೀಸನ್ ಬಗ್ಗೆ ಕ್ಲಾರಿಟಿ ಕೂಡ ತೊಗೊಂಡಿರೋದಿಲ್ಲ. ಕ್ಲಾರಿಟಿ ತೊಗೊಳ್ದೇ ಅವಳು ಗಿಲ್ಲಿನ ಏಕ್ದಮ್ ನಾಮಿನೇಟ್ ಮಾಡಿರ್ತಾಳೆ. ಸೊ ಅದಕ್ಕೋಸ್ಕರ ರಕ್ಷಿತಾ ತಪ್ಪು ಮಾಡಿದ್ಲು ಅಂತ ಹೇಳಿ ನಾನು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಹಾಗೆ ರಕ್ಷಿತಾ ಶೆಟ್ಟಿ ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡಿದಾಗ ಆಡಿದಂತಹ ರೀತಿ ಕೂಡ ನನಗೆ ಇಷ್ಟ ಆಗಲಿಲ್ಲ. ಅವಳಿಗೆ ಏನೇನು ಬೇಕೋ ಕಿರ್ಚಾಡ್ಕೊಂಡು ಎಲ್ಲ ಸಹ ಹೇಳ್ತಿದ್ಲು. ಬಟ್ ಕಾವ್ಯ ಅವ್ರು ಏನಾದರೂ ಹೇಳಕ್ಕೆ ಬಂದರೆ ಅವಳಿಗೆ ತಗೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ಜಸ್ಟ್ ಅಲ್ಲಿಂದ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಓಡಾಡ್ಕೊಂಡಿರ್ತಿದ್ಲು. ಸೊ ಆ ಒಂದು ಬಿಹೇವಿಯರ್ ನನಗೂ ಕೂಡ ಇಷ್ಟ ಆಗಿರಲಿಲ್ಲ. ಸೊ ಅದನ್ನು ನಾನು ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ. ನಾನು ರಕ್ಷಿತಾ ಶೆಟ್ಟಿ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಿದ್ದೀನಿ ಅಂತ ಅಂದಾಗ
ನನಗೆ ಅನಿಸಿರುತ್ತೆ ರಕ್ಷಿತಾ ಶೆಟ್ಟಿ ಚೆನ್ನಾಗಿ ಆಡ್ತಿದ್ದಾಳೆ ಅಂತ ಹೇಳಿ ನನಗೆ ಪರ್ಸ್ನಲಾಗಿ ಅನಿಸಿರುತ್ತೆ. ಸೊ ಅವಾಗ ಮಾತ್ರ ನಾನು ರಕ್ಷಿತಾ ಶೆಟ್ಟಿ ಅವ್ರ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡೋದು. ಆ್ಯಂಡ್ ರಕ್ಷಿತಾ ಶೆಟ್ಟಿ ನೆಗೆಟಿವ್ ಆಗಿ ಆಡ್ತಿದ್ದಾಳೆ ಅಂತ ನಂಗೆ ಅನಿಸಿದಾಗ ನಾನು ರಕ್ಷಿತಾ ಶೆಟ್ಟಿ ಅವ್ರ ಬಗ್ಗೆ ನೆಗೆಟಿವ್ ಆಗಿಯೇ ಹೇಳಿದ್ದೀನಿ. ಲೈಕ್ ಚೆನ್ನಾಗಿ ಆಡ್ತಿಲ್ಲ, ಈ ಒಂದು ಬಿಹೇವಿಯರ್ ಇಷ್ಟ ಆಗಿಲ್ಲ ಅಂತ ಹೇಳಿ ನಾನು ಅದೇ ರೀತಿಯೇ ನನ್ನ ಒಂದು ಪರ್ಸ್ಪೆಕ್ಟಿವ್ನ ಈ ಒಂದು ಯೂಟ್ಯೂಬ್ ಮುಖಾಂತರ ನಾನು ಜನಗಳಿಗೆ ತಿಳಿಸೋ ಪ್ರಯತ್ನನ ನಾನು ಮಾಡ್ತಿದ್ದೀನಿ. ಅದು ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಅದು ನಿಮಗೆ ಬಿಟ್ಟಿದ್ದು. ಲೈಕ್ ಮಾಡೋದಾಗಿರ್ಬೋದು, ಶೇರ್ ಮಾಡೋದಾಗಿರ್ಬೋದು, ಕಮೆಂಟ್ ಮಾಡೋದಾಗಿರ್ಬೋದು, ಎಲ್ಲವೂ ಸಹ ನಿಮಗೆ ಬಿಟ್ಟಿರೋದಾಗಿರುತ್ತೆ. ಬಟ್ ರಕ್ಷಿತಾ ಶೆಟ್ಟಿ ಅವ್ರಿಗೆ ನಾನು ಯಾವುದೇ ರೀತಿಯಾದಂತಹ ಪಿ ಆರ್ ಕೆಲಸ ಮಾಡ್ತಿಲ್ಲ. ಆ್ಯಂಡ್ ಪಿ ಆರ್ ಕೆಲಸ ಮಾಡಿಬಿಟ್ರೆ ಯಾರು ಏನು ಬಂದು ಲಕ್ಷ ಕೊಟ್ಬಿಡೋಲ್ಲ. ಆ್ಯಂಡ್ ಲಕ್ಷ ದುಡಿಯೋಷ್ಟು ನನ್ನ ಚಾನಲ್ ಇನ್ನೂ ಗ್ರೋ ಆಗಿಲ್ಲ ಅಂತ ಹೇಳ್ಬೋದು. ಎಲ್ಲೋ ಅಲ್ಪ ಸ್ವಲ್ಪ ನನ್ನ ಖರ್ಚಿಗೆ ಅಂತ ಹೇಳಿ ನಾನು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಒಂದು ಸ್ಮಾಲ್ ಥಿಂಗ್ಸ್ಗೂ ನಾನು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಹೇಳಿ ನನಗೆ ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳಿ ಇಷ್ಟ ಆಗುವಂತಹ ಕೆಲಸನ ನಾನು ಮಾಡ್ತಿದ್ದೀನಿ. ಸೊ ಅದರಲ್ಲಿ ನನಗೆ ತೃಪ್ತಿ ಇದೆ. ಯಾರೋ ಬಂದು ದುಡ್ಡು ಕೊಟ್ಟರು ಅಂತ ಅಂದಿದ ತಕ್ಷಣ ಒಬ್ಬರ ಬಗ್ಗೆ ಮಾತಾಡೋದು, ಲೈಕ್ ಅವ್ರು ಚೆನ್ನಾಗಿ ಆಡ್ತಿಲ್ಲ ಅಂತ ಹೇಳಿದ್ರು ಅವ್ರು ಚೆನ್ನಾಗಿ ಆಡ್ತಿದ್ದಾರೆ ಅಂತ ಹೇಳಿ ದುಡ್ಡು ಕೊಡ್ತೀನಿ ಅಂತಂತಾರೆ. ಅದೆಲ್ಲ ಮಾಡೋದಕ್ಕೆ ಆಗೋದಿಲ್ಲ. ಲೈಕ್ ದುಡ್ಡು ಅಂತ ಬಂದಿದ ತಕ್ಷಣ ಲೈಕ್ ನಮ್ಮ ಎಥಿಕ್ಸು, ನಮ್ಮ ವ್ಯಾಲ್ಯೂಸು ಎಲ್ಲ ಬಿಟ್ಟು ನಾವು ಬದುಕೋದಕ್ಕೆ ಆಗೋದಿಲ್ಲ. ಎಲ್ಲದಕ್ಕೂ ಒಂದು ಎಥಿಕ್ಸ್ ಅನ್ನೋದಿರುತ್ತೆ, ಒಂದು ಪ್ರೊಫೆಷ್ನಲಿಸಮ್ ಅನ್ನೋದಿರುತ್ತೆ, ಒಂದು ಮಾನ ಮರ್ಯಾದೆ ಅನ್ನೋದಿರುತ್ತೆ ಮಾಡೋ ಕೆಲಸಕ್ಕೆ ಎಲ್ಲದಕ್ಕೂ ಸಹ. ಸೊ ಅದನ್ನೆಲ್ಲ ಬಿಟ್ಟು ಯಾರೋ ದುಡ್ಡು ಕೊಡ್ತೀರಿ ಅಂತ ಅಂದಿದ ತಕ್ಷಣ ಒಂದು ಕೆಲಸ ಮಾಡ್ತೀವಿ ಅಂತಂದರೆ ಅದಕ್ಕೆ ಯೂಟ್ಯೂಬೇ ಬೇಕಾಗಿಲ್ಲ, ಬೇರೆ ಯಾವುದಾದ್ರೂ ಸಹ ಮಾಡ್ಬೋದು. ಆ್ಯಂಡ್ ಯೂಟ್ಯೂಬ್ನ ಯೂಸ್ ಮಾಡಿಕೊಂಡ್ರೂ ಬೇರೆ ಯಾವ ರೀತಿ ಬೇಕಾದ್ರೂ ಯೂಸ್ ಮಾಡಿಕೊಂಡು ದುಡ್ಡನ್ನು ಮಾಡ್ಬೋದು. ನಮಗೆ ಜೆನ್ಯೂನಾಗಿ ರಕ್ಷಿತಾ ಬಗ್ಗೆ ಏನು ಅನಿಸ್ತಿದೆಯೋ ಅದನ್ನು ಮಾತ್ರ ಹೇಳ್ತಿದ್ದೀರಿ. ಇದಕ್ಕೂ ಮೇಲೆ ನಾನು ಪಿ ಆರ್ ಕೆಲಸನೇ ಮಾಡ್ತಿದ್ದೀನಿ ಅಂತ ಹೇಳಿ ನಿಮ್ಗೆ ಅನಿಸ್ತಿದ್ರೆ ಅದು ನಿಮಗೆ ಬಿಟ್ಟಿರೋದು, ಅದು ನಿಮ್ಮ ಒಪಿನಿಯನ್. ಅದಕ್ಕೆ ನಾನು ಏನೂ ಸಹ ಮಾಡೋದಕ್ಕಾಗೋದಲ್ಲ. ನನ್ನ ಕ್ಲಾರಿಟಿನ ನಾನು ಕೊಟ್ಟಿದ್ದೀನಿ. ರಕ್ಷಿತಾ ಶೆಟ್ಟಿ ಅವರ ವ್ಯಕ್ತಿತ್ವ ಅಷ್ಟೇ ನಮಗೆ ಇಷ್ಟ ಆಗಿರೋದು. ಸೊ ಅದಕ್ಕೋಸ್ಕರ ನಾನು ಅವಳಿಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.